we are at the beginning of a new era for humanity. Jio be the first company to transform an entire nation. Hi friends. ಹಿಂದೆ ಒಂದು ಕಾಲ ಇತ್ತು. ತಂತ್ರಜ್ಞಾನ ಅಂದರೆ ಮೊದಲು ಅಮೆರಿಕಾದಲ್ಲಿ ತಯಾರಾಗಿ 10 ವರ್ಷಗಳ ನಂತರ ಭಾರತಕ್ಕೆ ಬರ್ತಿತ್ತು. ಆದರೆ ಇಂದು ಸೀನ್ ರಿವರ್ಸ್ ಆಗಿದೆ. ಪ್ರಪಂಚದಲ್ಲೇ ಅತಿ ವೇಗವಾಗಿ ಮತ್ತು ಅತಿ ಕಡಿಮೆ ಬೆಲೆಗೆ 5G ತಂತ್ರಜ್ಞಾನ ನೀಡುತ್ತಿರುವ ದೇಶ ಯಾವುದು ಗೊತ್ತಾ? ಅದು ನಮ್ಮ ಭಾರತ ದೇಶ. ನಂಬೋದಕ್ಕೆ ಕಷ್ಟ ಆಗ್ತಿದೆ ಅಲ್ವಾ? ಅಮೆರಿಕ ಮತ್ತು ಯುರೋಪ್ನಲ್ಲಿ ಜನ 5Gಗಾಗಿ ತಿಂಗಳಿಗೆ 4,000ದಿಂದ 5,000 ರೂಪಾಯಿ ಕಟ್ಟುತ್ತಿದ್ದಾರೆ. ನಾವು ಇಲ್ಲಿ ಅಗ್ಗವಾಗಿ ಅನ್ಲಿಮಿಟೆಡ್ 5G ಬಳಸ್ತಿದ್ದೀವಿ. ಅಸಲಿಗೆ ಇದು ಹೇಗೆ ಸಾಧ್ಯ? ಜಿಯೋ ಮತ್ತು ಏರ್ಟೆಲ್ ಮಾಡುತ್ತಿರುವ ಈ ಮ್ಯಾಜಿಕ್ ಹಿಂದಿರುವ ಸೀಕ್ರೆಟ್ ಏನು? ನಿಜ ಹೇಳಬೇಕು ಅಂದರೆ ಇದು ಕೇವಲ ಸ್ಪೀಡ್ ಬಗ್ಗೆ ಅಲ್ಲ, ಇದು ಭಾರತ ಹಾಕುತ್ತಿರುವ ಒಂದು ದೊಡ್ಡ ಮಾಸ್ಟರ್ ಪ್ಲ್ಯಾನ್. ಈ ಪ್ಲ್ಯಾನ್ ಬಗ್ಗೆ ನಿಮಗೆ ಗೊತ್ತಾದರೆ ನಿಮ್ಮ ಮೈಂಡ್ ಬ್ಲ್ಯಾಕ್ ಆಗೋದು ಪಕ್ಕಾ. ಈ ವಿಡಿಯೋದಲ್ಲಿ ನಾವು ಅಮೆರಿಕ, ಚೀನಾದಂತಹ ದೇಶಗಳನ್ನು ಹಿಂದಿಕ್ಕಿ ಭಾರತ 5G ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಿ ಹೇಗೆ ಬದಲಾಯಿತು, ಜಿಯೋ ಮತ್ತು ಏರ್ಟೆಲ್ ಹಾಕಿದ ಮಾಸ್ಟರ್ ಪ್ಲ್ಯಾನ್ ಏನು ಎಂಬುದನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಭಾರತ ಕೇವಲ 5Gಯಲ್ಲಿ ಮಾತ್ರ ಅಲ್ಲ, 6Gಯಲ್ಲೂ ಕೂಡ ನಂಬರ್ 1 ಆಗಬೇಕು ಅಂತ ನೀವು ಬಯಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. 5G ಅಂತಹ ದೊಡ್ಡ ತಂತ್ರಜ್ಞಾನ ಇಡೀ ದೇಶದಾದ್ಯಂತ ವಿಸ್ತರಿಸಲು ಎಷ್ಟು ಸಮಯ ಬೇಕು? ಅಮೆರಿಕಾಗೆ ಸುಮಾರು 3 ವರ್ಷ ಹಿಡಿಯಿತು, ಚೀನಾಗೆ 2 ವರ್ಷ ಹಿಡಿಯಿತು. ಆದರೆ ಭಾರತ ಕೇವಲ 10ರಿಂದ 12 ತಿಂಗಳಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ 5Gಯನ್ನು ಓಡಿಸಿದೆ. ಇದು ನಾರ್ಮಲ್ ವಿಷಯ ಅಂತೂ ಅಲ್ಲ, ಇದೊಂದು ವರ್ಲ್ಡ್ ರೆಕಾರ್ಡ್. ಒಂದು ಹಂತದಲ್ಲಿ ಭಾರತದಲ್ಲಿ ಪ್ರತಿ ನಿಮಿಷಕ್ಕೂ ಒಂದು ಹೊಸ 5G ಟವರ್ ಇನ್ಸ್ಟಾಲ್ ಆಗ್ತಿತ್ತು. ಪ್ರಪಂಚದ ದೊಡ್ಡ ದೊಡ್ಡ ಟೆಕ್ ದಿಗ್ಗಜರು ಭಾರತ ಈ ರೇಂಜ್ನಲ್ಲಿ ಹೇಗೆ ಮಾಡಲು ಸಾಧ್ಯವಾಯಿತು ಎಂದು ಆಶ್ಚರ್ಯಪಟ್ಟರು. ಇದರ ಹಿಂದೆ ಜಿಯೋ ಮತ್ತು ಏರ್ಟೆಲ್ ಬಳಸಿದ 2 ವಿಭಿನ್ನ ಮಾಸ್ಟರ್ ಪ್ಲ್ಯಾನ್ಗಳಿವೆ. ಇದೇ ಅಸಲಿ ಗೇಮ್ ಚೇಂಜರ್ ಅಂತ ಹೇಳಬಹುದು. ಈಗ ಇದನ್ನು ಡಿಕೋಡ್ ಮಾಡೋಣ ಬನ್ನಿ. ಮೊದಲಿಗೆ ಏರ್ಟೆಲ್ ಬಳಸಿದ ಸ್ಟ್ರಾಟಜಿ, ದ ಸ್ಮಾರ್ಟ್ ಅಪ್ಗ್ರೇಡ್. ಏರ್ಟೆಲ್ ನಾನ್ ಸ್ಟ್ಯಾಂಡ್ ಅಲೋನ್ NSA ದಾರಿಯನ್ನು ಆರಿಸಿಕೊಂಡಿತು. ಸಿಂಪಲ್ ಆಗಿ ಹೇಳಬೇಕು ಅಂದರೆ 4G ಎಂಬ ಹಳೆಯ ಮನೆಯನ್ನು ಕೆಡವದೆ ಅದರ ಮೇಲೇನೆ 5G ಎಂಬ ಹೊಸ ಪೆಂಟ್ ಹೌಸನ್ನು ನಿರ್ಮಾಣ ಮಾಡಿತು. ಟೆಕ್ನಿಕಲ್ ಆಗಿ ಹೇಳಬೇಕು ಅಂದರೆ ಏರ್ಟೆಲ್ 5G ಕೆಲಸ ಮಾಡಲು ಬ್ಯಾಕ್ಗ್ರೌಂಡ್ನಲ್ಲಿ 4G ನೆಟ್ವರ್ಕ್ ಸಪೋರ್ಟ್ ಬೇಕು. ಇದರಿಂದ ಪಾಸಿಟಿವ್ ಏನು ಅಂದರೆ ಖರ್ಚು ಕಡಿಮೆ ಆಯಿತು. ಸಿಟಿಗಳಲ್ಲಿ ಬಹಳ ವೇಗವಾಗಿ 5G ಬಂತು. ಇದರಲ್ಲಿ ನೆಗೆಟಿವ್ ಪಾಯಿಂಟ್ ಏನು ಅಂದರೆ ಫೋನ್ ಯಾವಾಗಲೂ 4G ಮತ್ತು 5G ಎರಡನ್ನು ಹುಡುಕುತ್ತಲೇ ಇರೋದ್ರಿಂದ ಬ್ಯಾಟ್ರಿ ವೇಗವಾಗಿ ಖಾಲಿ ಆಗ್ತಿತ್ತು. ಈಗ ಜಿಯೋ ಬಳಸಿದ ಸೆಕೆಂಡ್ ಸ್ಟ್ರಾಟಜಿ, ಬ್ರಹ್ಮಾಸ್ತ್ರ ಸ್ಟ್ರೋಕ್. ಇಲ್ಲಿ ಜಿಯೋ ಒಂದು ದೊಡ್ಡ ರಿಸ್ಕ್ ಅನ್ನು ತಗೊಳ್ತು. ಅವರು ನೇರವಾಗಿ ಸ್ಟ್ಯಾಂಡ್ ಅಲೋನ್ ತಂತ್ರಜ್ಞಾನದೊಂದಿಗೆ ಬಂದರು. ಅಂದರೆ ಹಳೆಯ 4Gಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲದೆ ಪ್ರಾರಂಭದಿಂದಲೇ ಒಂದು ಹೊಸ ಪ್ಯೂರ್ 5G ನೆಟ್ವರ್ಕ್ ಅನ್ನು ನಿರ್ಮಾಣ ಮಾಡಿದ್ರು. ಇಲ್ಲಿ ಜಿಯೋ ಆಡಿದ ಅಸಲಿ ಮಾಸ್ಟರ್ ಮೈಂಡ್ ಗೇಮ್ ಏನು ಗೊತ್ತಾ? ದಿ 700 ಮೆಗಾಹರ್ಟ್ಜ್ ಸ್ಪೆಕ್ಟ್ರಮ್. ಜಿಯೋ ಮಾತ್ರ ಸಾವಿರಾರು ಕೋಟಿ ಸುರಿದು ಈ 700 ಮೆಗಾಹರ್ಟ್ಜ್ ಬ್ಯಾಂಡ್ ಅನ್ನು ಖರೀದಿಸಿತ್ತು. ಇದರ ಸ್ಪೆಷಾಲಿಟಿ ಏನು ಅಂದರೆ ಇದರ ತರಂಗಗಳು ಬಹಳ ದೂರ ಪ್ರಯಾಣಿಸುತ್ತೆ ಮತ್ತು ದಪ್ಪವಾದ ಗೋಡೆಗಳಲ್ಲೂ ಕೂಡ ಸುಲಭವಾಗಿ ಹಾದು ಹೋಗುತ್ತೆ. ಇದರಿಂದ ಜಿಯೋ 5G ಸಿಗ್ನಲ್ ಲಿಫ್ಟ್ನಲ್ಲಿ, ಬೇಸ್ಮೆಂಟ್ನಲ್ಲಿ ಅಥವಾ ಮನೆಯ ಬೆಡ್ರೂಮ್ನಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಬರ್ತಿತ್ತು. ಅಷ್ಟೇ ಅಲ್ಲ, ಜಿಯೋ ಸ್ಟ್ಯಾಂಡ್ ಅಲೋನ್ನಲ್ಲಿ ನೆಟ್ವರ್ಕ್ ಸ್ಲೈಸಿಂಗ್ ಎಂಬ ಫ್ಯೂಚರ್ ಇದೆ. ಅಂದರೆ ಇದು ಒಂದು ಹೈವೇಯನ್ನು ಡಿವೈಡ್ ಮಾಡಿ ಆಂಬುಲೆನ್ಸ್ಗೆ ಸಪರೇಟ್ ರೂಟ್ ಕೊಟ್ಟ ಹಾಗೆ. ನಾಳೆ ಡ್ರೈವರ್ಲೆಸ್ ಕಾರುಗಳಿಗೆ ಅಥವಾ ಆಪರೇಷನ್ ಮಾಡುವ ರೋಬೋಟ್ಗಳಿಗೆ ಏರ್ಟೆಲ್ ಬಳಸುವ NSA ಸಾಲುವುದಿಲ್ಲ. ಜಿಯೋ ಬಳಸುವ ಡೆಡಿಕೇಟೆಡ್ ಲೈನ್ ಬೇಕಾಗುತ್ತೆ. ಸ್ಪೀಡ್ ಸರಿ, ಬೆಲೆ ವಿಚಾರ ಏನು? ಅಮೆರಿಕಾದಲ್ಲಿ 1GB ಡಾಟಾ ಬೆಲೆ ಸುಮಾರು $3ರಿಂದ $6 ಇರುತ್ತೆ. ಯುರೋಪ್ನಲ್ಲಿ $1ರಿಂದ $3 ಇರುತ್ತೆ. ಆದರೆ ಭಾರತದಲ್ಲಿ ಮಾತ್ರ ಬಹಳ ಕಡಿಮೆ. ಜಿಯೋದಲ್ಲಿ 14 ರೂಪಾಯಿ, ಏರ್ಟೆಲ್ನಲ್ಲಿ 20ರಿಂದ $22 ಇರುತ್ತೆ. ಇದು ಹೇಗೆ ಸಾಧ್ಯ ಆಯಿತು? ಅಂಬಾನಿ ಅಥವಾ ಮಿತ್ತಲ್ ಅವರು ತಮ್ಮ ಜೇಬಿನಿಂದ ದುಡ್ಡು ತೆಗೆದು ನಮಗೆ ಫ್ರೀಯಾಗಿ ಏನಾದರೂ ಕೊಡ್ತಿದ್ದಾರಾ? ಖಂಡಿತ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಾಸ್ಟ್ ಕಿಲ್ಲಿಂಗ್ ಸ್ಟ್ರಾಟಜಿ ಇದೆ. ಒಂದು ಕಾಲದಲ್ಲಿ ನಾವು ಟೆಲಿಕಾಂ ಉಪಕರಣಗಳಿಗಾಗಿ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗ್ತಿದ್ವಿ. ಅಂದರೆ ಚೀನಾದ ಹುವಾವೆ ಅಥವಾ ಯುರೋಪ್ನ ನೋಕಿಯಾದಿಂದ ಖರೀದಿ ಮಾಡ್ತಿದ್ವಿ. ಇದರಿಂದ ನಮ್ಮ ದುಡ್ಡೆಲ್ಲ ಹೊರದೇಶಗಳಿಗೆ ಹೋಗ್ತಿತ್ತು. ಆದರೆ ಈ ಬಾರಿ ಜಿಯೋ ಗೇಮ್ ಬದಲಾಯಿಸ್ತು. ಅವರು ಇಂಡಿಜಿನಸ್ 5G ಸ್ಟಾಕ್ ಡೆವಲಪ್ ಮಾಡಿದ್ರು. ಅಂದರೆ ಒಂದು 5G ನೆಟ್ವರ್ಕ್ ನಡೆಸಲು ಬೇಕಾದ ಸಾಫ್ಟ್ವೇರ್ನಿಂದ ಹಿಡಿದು ಹಾರ್ಡ್ವೇರ್ವರೆಗೆ ಎಲ್ಲವೂ ಮೇಡ್ ಇನ್ ಇಂಡಿಯಾ. ಎಲ್ಲವೂ ನಮ್ಮದೇ ಸ್ವಂತ ತಂತ್ರಜ್ಞಾನ. ಇದರಿಂದ 3 ಲಾಭ ಇದೆ. ಒಂದು, ಕಾಸ್ಟ್ ಕಮ್ಮಿ ಆಗುತ್ತೆ, ನಾವು ಯಾರಿಗೂ ರಾಯಲ್ಟಿ ಕಟ್ಟುವಂತಿಲ್ಲ. 2, ಸೆಕ್ಯೂರಿಟಿ. ಚೀನಾದ ಉಪಕರಣಗಳಂತೆ ಸ್ಪೈವೇರ್ ಭೀತಿ ಇಲ್ಲ.
ನಮ್ಮ ಡಾಟಾ ನಮ್ಮಲ್ಲೇ ಸೇಫ್ ಆಗಿರುತ್ತೆ. 3 ಯಾರಿಗೂ ಕಾಯುವಂತಿಲ್ಲ. ನಾವು ಬೇರೆ ದೇಶಗಳಲ್ಲಿ ಉಪಕರಣಗಳನ್ನು ಖರೀದಿ ಮಾಡ್ತಿದ್ದಾಗ ಅವು ಸರಿಯಾದ ಸಮಯಕ್ಕೆ ಭಾರತಕ್ಕೆ ಬರ್ತಿರ್ಲಿಲ್ಲ. ಇದರಿಂದ ಆ ಡೆವಲಪ್ಮೆಂಟ್ ಸ್ಲೋ ಆಗಿ ಹೋಗ್ತಿತ್ತು. ಈಗ ನಮ್ಮ ದೇಶದಲ್ಲೇ ತಯಾರಾಗೋದ್ರಿಂದ ಯಾರಿಗೂ ಕಾಯುವಂತಿಲ್ಲ. ಒಂದು ಕಾಲದಲ್ಲಿ ನಾವು ತಂತ್ರಜ್ಞಾನವನ್ನು ಕೊಂಡುಕೊಳ್ಳುತ್ತಿದ್ದೆವು. ಆದರೆ ಇಂದು ಗೂಗಲ್ನಂತಹ ದೊಡ್ಡ ಕಂಪನಿಯೇ ಜಿಯೋ 5Gಯಲ್ಲಿ ಇನ್ವೆಸ್ಟ್ ಮಾಡ್ತಿದೆ. ಅಷ್ಟೇ ಅಲ್ಲ, ಜಿಯೋ ತನ್ನ 5G ತಂತ್ರಜ್ಞಾನವನ್ನು ಆಫ್ರಿಕಾದಂತಹ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲು ರೆಡಿ ಆಗ್ತಿದೆ. ಇದು ನಿಜವಾದ ಆತ್ಮನಿರ್ಭರ್ ಭಾರತ್. ನಾವು ಫ್ರೀಯಾಗಿ ಅನ್ಲಿಮಿಟೆಡ್ ಡಾಟಾ ಬಳಸಿದ್ರೆ ಕಂಪನಿಗಳಿಗೆ ನಷ್ಟ ಆಗಲ್ವಾ ಅಂತ ನಿಮಗೆ ಅನಿಸಬಹುದು. ನಿಜ ಏನು ಅಂದರೆ, ಕಂಪನಿಗಳಿಗೆ 4Gಗಿಂತ 5G ಬಳಕೆಯಲ್ಲಿ ಹೆಚ್ಚು ಲಾಭವಿದೆ. ಉದಾಹರಣೆಗೆ 4G ನೆಟ್ವರ್ಕ್ ಅನ್ನೋದು ಬೈಕ್ ಇದ್ದ ಹಾಗೆ. ಒಮ್ಮೆಗೆ 2 ಮಾತ್ರ ಹೋಗಬಹುದು. ಪೆಟ್ರೋಲ್ ಖರ್ಚು ಜಾಸ್ತಿ ಬರುತ್ತೆ. ಆದರೆ 5G ನೆಟ್ವರ್ಕ್ ಅನ್ನೋದು ಬಸ್ ಇದ್ದ ಹಾಗೆ. ಒಂದೇ ಬಾರಿ 50 ಜನ ಹೋಗಬಹುದು. ಆಗ ಒಬ್ಬರಿಗೆ ತಗುಲುವ ಖರ್ಚು ಬಹಳ ಕಡಿಮೆ. ಟೆಲಿಕಾಂ ಲೆಕ್ಕಾಚಾರದ ಪ್ರಕಾರ 4Gಯಲ್ಲಿ 1GB ಡಾಟಾ ಕಳಿಸಲು 5 ರೂಪಾಯಿ ಖರ್ಚಾದರೆ 5Gಯಲ್ಲಿ ಕೇವಲ 50 ಪೈಸೆ ಖರ್ಚಾಗುತ್ತೆ. ಆದ್ದರಿಂದಲೇ ಹೆಚ್ಚು ಡಾಟಾ ಬಳಸೋರನ್ನು 5Gಗೆ ಶಿಫ್ಟ್ ಮಾಡೋದು ಅವರ ಪ್ಲ್ಯಾನ್. ಈಗ ನಿಮಗೆ ಅರ್ಥ ಆಯ್ತಾ? ಇದು ಚಾರಿಟಿ ಅಲ್ಲ, ಪಕ್ಕಾ ಬಿಸ್ನೆಸ್ ಅಂತ. ಆದರೆ ಬೇಸರದ ಸಂಗತಿ ಅಂದರೆ, ನಮ್ಮಲ್ಲಿ 90% ಜನ 5Gಯನ್ನು ಕೇವಲ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಲು ಬಳಸ್ತಿದ್ದೀವಿ. ಇದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫೆರಾರಿ ಕಾರನ್ನು ತಗೊಂಡು ತರಕಾರಿ ಮಾರ್ಕೆಟ್ಗೆ ಹೋದ ಆಗಿದೆ. 5G ಅನ್ನೋದು ಎಂಟರ್ಟೈನ್ಮೆಂಟ್ಗಾಗಿ ಅಲ್ಲ, ಇದು ಎಂಪವರ್ಮೆಂಟ್ಗಾಗಿ. ಆದರೆ ಎಚ್ಚರ ಇರಲಿ, 5G ಸ್ಪೀಡ್ ಸ್ಕ್ಯಾಮರ್ಗಳಿಗೂ ಹೆಲ್ಪ್ ಆಗುತ್ತೆ. ಲಿಂಕ್ ಕ್ಲಿಕ್ ಮಾಡಿದ ಮರುಕ್ಷಣವೇ ಫೋನ್ ಹ್ಯಾಕ್ ಆಗಬಹುದು. ಸ್ಪೀಡ್ ಹೆಚ್ಚಾದಂತೆ ನಿಮ್ಮ ಜಾಗರೂಕತೆಯೂ ಹೆಚ್ಚಾಗಬೇಕು. ತಂತ್ರಜ್ಞಾನ ಎಂಬುದು ಒಂದು ಆಯುಧವಿದ್ದಂತೆ. ಅದರಿಂದ ನೀವು ನಿಮ್ಮ ಭವಿಷ್ಯವನ್ನು ಸೃಷ್ಟಿಸಬಹುದು ಅಥವಾ ನಾಶಪಡಿಸಬಹುದು ಕೂಡ. ಆಯ್ಕೆ ನಿಮ್ಮದೇ. ವೇಗದ ರೂಲ್ ಔಟ್, ಅಗ್ಗದ ಡಾಟಾ ಮತ್ತು ನಮ್ಮದೇ ತಂತ್ರಜ್ಞಾನ, ಈ 3 ಪಿಲ್ಲರ್ಗಳು ಭಾರತವನ್ನು 5G ಕ್ಯಾಪಿಟಲ್ ಆಗಿ ಮಾಡಿವೆ. ಆದರೆ ಸಿನಿಮಾ ಇನ್ನೂ ಬಾಕಿ ಇದೆ. 2030 ಹೊತ್ತಿಗೆ 6Gಯಲ್ಲೂ ಭಾರತವೇ ನಂಬರ್ 1 ಆಗಿರಬೇಕು ಅಂತ ಭಾರತ್ 6G ಮಿಷನ್ ಶುರುವಾಗಿದೆ. ಅಂದರೆ ನಾವು ಇನ್ನು ಮುಂದೆ ತಂತ್ರಜ್ಞಾನವನ್ನು ಫಾಲೋ ಮಾಡೋದಿಲ್ಲ, ಲೀಡ್ ಮಾಡ್ತೀವಿ. ಭವಿಷ್ಯದಲ್ಲಿ ಭಾರತ ಕೇವಲ 6Gಯಲ್ಲಿ ಮಾತ್ರ ಅಲ್ಲ, ಪ್ರತಿ ರಂಗದಲ್ಲೂ ನಂಬರ್ 1 ಆಗುತ್ತೆ ಅನ್ನೋದು ಮಾತ್ರ ಗ್ಯಾರಂಟಿ. ಇದರ ಬಗ್ಗೆ ನೀವೇನಂತೀರಾ? ಖಂಡಿತ ಭವಿಷ್ಯದಲ್ಲಿ ಭಾರತವು ಪ್ರಪಂಚದಲ್ಲೇ ನಂಬರ್ 1 ದೇಶ ಆಗಿ ಬದಲಾಗುತ್ತೆ ಅಂತ ನಿಮಗೆ ಅನಿಸಿದ್ರೆ ಜೈ ಭಾರತ್ ಅಂತ ಕಾಮೆಂಟ್ ಮಾಡಿ. ಒಂದೇ ಮಾತರಂ. ಜೈ ಹಿಂದ್.